Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ. ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ. ಸ್ಟ್ರಾಂಗ್ ಆಗಿ ಕುತ್ಕೊಳ್ಳಿ ಎನ್ನುವಂಥದ್ದು ಇದೆ, ಸ್ಟ್ರಾಂಗ್ ಆಗಿ ಇರಿ ಎನ್ನುವಂಥದ್ದು ಇದೆ. ಸೊ ಹಿಮಾಲಯದ ತರ ಸ್ಥಿರವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದುರಭ್ಯಾಸಕ್ಕೆ ಹೆಣ್ಮಕ್ಕಳ ಜೀವನನ ಹಾಳು ಮಾಡಬೇಡಿ ಎನ್ನುವಂಥದ್ದು ಇದೆ. ಸೊ ನಿಮ್ಮ ದುರಭ್ಯಾಸಗಳು ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ಲಿ, ಇಲ್ಲ ಅಂದ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಸೊ ಪಾಂಡವರು ಮತ್ತು ಕೌರವರ ನಡುವೆ ನಡೆದಂಥ ಒಂದಷ್ಟು ವಿಚಾರಗಳಲ್ಲಿ ವನವಾಸಕ್ಕೆ ಹೋದವರು ಒಳ್ಳೆಯವರೇನೆ. ಸೊ ಹಾಗಾಗಿ ನೀವೆಷ್ಟೇ ಒಳ್ಳೆಯವರಾಗಿದ್ರು ನಿಮ್ಮ ದುರಭ್ಯಾಸಗಳು ನಿಮ್ಮ ನಿಮ್ಮ ಮನೆತನನ ಹಾಳು ಮಾಡುತ್ತೆ. ಹಾಗಾಗಿ ನಿಮ್ಮ ದುರಭ್ಯಾಸಗಳು ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ಲಿ. ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯಿಂದಷ್ಟೇ ನೀವೇನಾದ್ರೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಸಾಕಷ್ಟು ಹೆಣ್ಣು ಮಕ್ಕಳ ವಿಚಾರದಲ್ಲಿ ತುಂಬಾ ಕೆಟ್ಟ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಾ, ವರ್ತಿಸೋ ಹಾಗೆ ಮಾಡ್ತಿದ್ದೀರೋ, ವರ್ತಿಸ್ತಾ ಇದ್ದೀರೋ, ಅಥವಾ ಗೊತ್ತಿದ್ದು ಗೊತ್ತಿಲ್ದಂಗಿದ್ದೀರೋ ಗೊತ್ತಿಲ್ಲ. ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಯಾವುದೇ ದುಷ್ಟ ರೀತಿಲಿ ವರ್ತಿಸ್ತಾ ಇಲ್ಲ, ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಇದೆ. ಹೌ ಇಟ್ ಪಾಸಿಬಲ್, ಹೌ ಕ್ಯಾನ್ ಯು ಟೋಲ್ಡ್ ಲೈಕ್ ದಿಸ್ ಅಂತ ಯಾರೋ ಹೇಳ್ತಿದ್ದಾರೆ. ಸೊ ಇದು ಜನರಲ್ ರೀಡಿಂಗ್ ಆಗಿದೆ. ಇದು ನಿಮ್ಗೆ ಅಂತ ಹೇಳಲಿಲ್ಲ. ನಿಮ್ಗೆ ಇದು ಅನ್ವಯಿಸ್ತಾ ಇಲ್ಲ ಅಂದ್ರೆ ಈ ರೀಡಿಂಗ್ ನಿಮ್ಗಲ್ಲ. ಇದು ನಾ ಹೇಳ್ತಾ ಇರೋದು ನೀವು ಮಾಡ್ತಾ ಇದ್ದೀರಾ, ನಿಮ್ಮ ದುರಭ್ಯಾಸಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅಂದ್ರೆ. ನೀವು ದುರಭ್ಯಾಸ ಮಾಡ್ತಿಲ್ಲ ಅಂದ್ರೆ ಅದು ನಿಮ್ಗಲ್ಲ. ಓಕೆ, ತುಂಬಾ ಪರ್ಸ್ನಲ್ ಆಗಿ ತಗೊಳಕ್ ಹೋಗ್ಬೇಡಿ. ಇಟ್ಸ್ ಎ ಜನರಲ್ ರೀಡಿಂಗ್. ಓಕೆ, ಇದೆಲ್ಲ ಅದೇ ಹೇಳ್ತಾ ಇರೋದು, ಗೇಟ್ಸ್ ಆಫ್ ಹೆಲ್. ಅಗೈನ್ ಲಸ್ಟ್, ಅಗೈನ್ ಫಾಲ್ಸ್ ಈಗೋ. ಎಲ್ಲವೂ ಕೂಡ ನಾನು ಅನ್ನುವಂತ ಅಹಮ್ಮು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಲಿ. ಸರಿ ತಪ್ಪುಗಳ ನಿರ್ಧಾರ ನಿಮ್ಗೆ ಗೊತ್ತಿರ್ಲಿ. ಎಸ್ಪೆಷಲಿ ಎಲ್ಲಾನು ನಂಬಿ ಮೋಸ ಹೋಗ್ಬೇಡಿ, ಮೋಹದಿಂದ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ದುಬಾರಿ ಆಗೋಗುತ್ತೆ. ಸಾಕಷ್ಟು ಮುಂದಿನ ದಿನಗಳಲ್ಲಿ ದುಬಾರಿ ಜೀವನ ಇದ್ದಿದ್ದೇನೆ, ತುಂಬಾ ದುಬಾರಿ ಆಗ್ಬಿಡುತ್ತೆ ಜೀವನ. ಎಲ್ಲ ಎಕ್ಸ್ಪೆನ್ಸಿವ್ ಆಗೋಗುತ್ತೆ. ಆದ್ರೆ ನಿಮ್ಮ ಲೈಫೇ ಎಕ್ಸ್ಪೆನ್ಸ್ ಆಗೋ ರೀತಿಲಿ ನೀವು ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ತಾಳ್ಮೆ ಅನ್ನೋದು ಇರ್ಲಿ, ಸ್ವಲ್ಪ ಮುಂಜಾಗ್ರತೆ ಇರ್ಲಿ, ಸ್ವಲ್ಪ ಬುದ್ಧಿವಂತಿಕೆ ಇರ್ಲಿ. ಇಲ್ಲ ಅಂದ್ರೆ ಜೀವನದಲ್ಲಿ ಎಲ್ಲವೂ ಕೂಡ ಕಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಇಡೀ ಜಗತ್ತಿಗೇನೆ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಒಂದು ಮೂರ್ಖ ನಿರ್ಧಾರದಿಂದ ಇಡೀ ಜಗತ್ತಿಗೆ ಸಮಸ್ಯೆ ಆಗತ್ತೆ. ಹಾಗೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಹೆಚ್ಚಿಂದ ಹೇಳಕ್ ಹೋಗಲ್ಲ, ಬುದ್ಧಿವಾದ ಹೇಳಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸಾಕಷ್ಟು ಆಮ್ ಮೆಡಿಟೇಷನ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ತುಳಸಿ ಮಾಲೆ ಅಥವಾ ತಾವರೆ ಹೂವಿನ ಬೀಜದ ಹಾರನ ತಗೊಂಡು ಮಂತ್ರ ಜಪನ ಮಾಡಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ. ಸೊ ಒಂದಷ್ಟು ತಾವರೆ ಹೂವಿನ ಹಾರನ ನೀವು ರಾಧಾಕೃಷ್ಣ ಟೆಂಪಲಿಗೆ ಕೊಟ್ಬಿಟ್ಟು ಬಂದ್ರು ಕೂಡ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಮಹಾಲಕ್ಷ್ಮಿ ಬರ್ತಿದ್ದಾಳೆ ನಿಮ್ಮ ಮನೆಗೆ. ನಿಮ್ಮ ಮನೇನ, ನಿಮ್ಮ ಮನಸ್ಸನ್ನ, ನಿಮ್ಮ ಬದುಕನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಯಾರೋ ಶುದ್ಧವಾಗಿ ಇಟ್ಕೊಂಡಿಲ್ಲ, ನೀನ್ ಬಂದು ಕ್ಲೀನ್ ಮಾಡ್ತೀಯಾ ಅಂತ ಹೇಳ್ತಿದ್ದಾರೆ.
ನಾನ್ ಬಂದು ಕ್ಲೀನ್ ಮಾಡಲ್ಲ. ನಿಮ್ ಮನೆ ನೀವೇ ಕ್ಲೀನ್ ಮಾಡ್ಕೊಳ್ಬೇಕು. ನಾನ್ ಬಂದ್ ಕ್ಲೀನ್ ಮಾಡ್ಬೇಕು ಅಂದ್ರೆ ನೀವು ನಂಗೆ ಪೇ ಮಾಡಿ ನಾನ್ ಬಂದ್ ಕ್ಲೀನ್ ಮಾಡ್ಕೊಡ್ತೀನಿ. ನನ್ಗೆ ಯಾವುದೇ ಮುಜುಗರ ಇಲ್ಲ. ಸೊ ಬಂದು ಕ್ಲೀನ್ ಮಾಡ್ಕೊಡೋದಕ್ಕೆ. ಯಾಕೆ ಅಂದ್ರೆ ಮಹಾಲಕ್ಷ್ಮಿ ಬರ್ತಾ ಇರುವಂಥದ್ದು. ಸೊ ಮಹಾಲಕ್ಷ್ಮಿ ಸ್ಥಿರವಾಗಿ ಇರ್ಬೇಕು ಅಂದ್ರೆ ಅಷ್ಟೇ ಎದ್ದೋಗಕ್ ಅಮ್ಮಂಗ್ ಮನ್ಸು ಬರಬಾರ್ದು. ಆ ರೀತಿಲಿ ಒಳ್ಳೆ ರೀತಿಲಿ ಪೂಜೆಗಳನ್ನ ಮಾಡ್ಕೊಳ್ಳಿ, ಶುದ್ಧತೆಯನ್ನ ಕಾಪಾಡ್ಕೊಳ್ಳಿ. ಇದರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಊರಿನಲ್ಲಿ ಇಷ್ಟು ದಿನ ನೀರೇ ಇರ್ಲಿಲ್ಲ. ಇನ್ಮುಂದೆ ನೀರು ನಿರಂತರವಾಗಿ ಹರಿತಾ ಇರುತ್ತೆ, ನೀರಿರುತ್ತೆ. ಇದು ನಿಮ್ಮ ಊರಿಗೆ ಮಹಾಲಕ್ಷ್ಮಿ ಬಂದು ನೆಲೆ ನಿಂತಿರೋದಕ್ಕೆ ಸೂಚನೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಸ್ವತಂತ್ರವಾಗಿ ಇರೋದಕ್ಕೆ ಕಲೀರಿ ಅನ್ನುವಂಥದ್ದು ಇದೆ. ಇಲ್ಲ ಸ್ವತಂತ್ರವಾಗಿಲ್ಲ, ಇವಳು ಬಂದು ಸ್ವತಂತ್ರ ಕಲಿಸ್ಬೇಕು ಅಂತ ಯಾರೋ ಹೇಳ್ತಿದ್ದಾರೆ. ನಾನ್ ಕಲ್ಸೋ ಅಗತ್ಯ ಇಲ್ಲ. ನಿಮ್ಗೆ ವಾಕ್ ಸ್ವಾತಂತ್ರ್ಯ ಇರೋದಕ್ಕೇನೆ ಇಷ್ಟೊಂದು ಮಾತಾಡ್ತಿದ್ದೀರಾ. ಸೊ ಹಾಗಾಗಿ ಮಾತು ಮನೆ ಕೆಡಿಸ್ತು ಅಂತ ಆಗಬಾರ್ದು. ಸೊ ಹಾಗಾಗಿ ನಿಮ್ಮ ಮಾತನ್ನ ನಿಮ್ಮ ನಿಗದಲ್ಲಿ ಇಟ್ಕೊಂಡು ಮಾತಾಡಿ. ಆಗ ನಿಮ್ಗೆ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಇನ್ನ ಹೆಚ್ಚಿನ ರಕ್ಷಣೆ ಬೇಕು ಅನ್ನುವಂಥದ್ದು ಇದೆ. ಇನ್ನೊಂದಷ್ಟು ಯುದ್ಧದ ಭೀತಿಗಳು ಕೂಡ ಕಾಣಿಸ್ತಾ ಇದೆ. ಆ ಯುದ್ಧದ ಅವಘಡಗಳು ಎಲ್ಲಿಗ್ ಬೇಕಾದ್ರೂ ಹೋಗಬಹುದು. ಸೊ ಯಾವ ನಿರ್ಧಾರ ತಗೊಳ್ತಾರೆ ಅದು ಆವಾಗ ನಿರ್ಧಾರ ಆಗುತ್ತೆ. ಜೊತೆಗೆ ಒಂದಷ್ಟು ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತ ಕೇಳಿಸ್ಕೊಂಡಿದ್ದಾನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಜಲಪ್ರಳಯ ಇನ್ನ ಹೆಚ್ಚಾಗುವಂಥದ್ದು, ಫೈನಾನ್ಷಿಯಲಿ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು, ರಾಜಕೀಯದಲ್ಲಿ ಏರುಪೇರಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಭಗವಂತ ನಿಮ್ಗೆ ಎಲ್ಲಾ ರೀತಿಯಿಂದಲೂ ರಕ್ಷಣೆ ಅನ್ನೋದು ಕೊಡ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಇಂದ್ರನ ಅಹಂಕಾರಕ್ಕೆ ಉದಾಹರಣೆಯಾಗಿ ಬುದ್ಧಿ ಕಲ್ಸೋದಕ್ಕೆ ಭಗವಂತ ಬೃಂದಾವನನೇ ಎತ್ತಿಡಿದ್ರು. ಸೊ ಆಗ್ಲೇ ಬಂದಂಥ ಫಾಲ್ಸ್ ಈಗೋನ, ನಿಮ್ಮ ಫಾಲ್ಸ್ ಈಗೋನ ಹೋಗ್ಲಾಡ್ಸ್ಲಿಕ್ಕೆ ಭಗವಂತ ಇನ್ಯಾವ ರೀತಿಲಿ, ಇನ್ಯಾವ ಒಂದು ಪರಿಷ್ಕಾರದೊಂದಿಗೆ ಬರ್ತಾನೋ ಗೊತ್ತಿಲ್ಲ. ಸೊ ಭಗವಂತ ನಿಮ್ಗೆ ಧರ್ಮದ ರಕ್ಷಣೆಗಾಗಿ ನಿಂತವ್ರನ್ನ ರಕ್ಷಿಸೋದಕ್ಕೆ, ತನ್ನ ಭಕ್ತರ ಉದ್ಧಾರಕ್ಕೋಸ್ಕರ ಬರ್ತಾ ಇದ್ದಾರೆ, ರಕ್ಷಣೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನೀವ್ ಏನು ಒಂದು ಪೀಠನ ಇಡ್ಬೇಕು ಅನ್ಕೊಂಡಿದ್ದೀರಾ, ಆ ಪೀಠದಲ್ಲಿ ಭಗವಂತ ಕೂರ್ತಾನೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ರಕ್ಷೆ ಇದೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಅಮ್ಮ ಕೇಳಿಸ್ಕೊಂಡಿದ್ದಾಳೆ, ವಿಷ್ಣುನು ಕೇಳಿಸ್ಕೊಂಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಮಹತ್ತರವಾದಂಥ ಪರಿಹಾರ ನಿಮ್ಮೆಲ್ಲರಿಗೂ ಸಿಗೋದ್ರಲ್ಲಿ ಇದೆ. ಭಯ ಬೇಡ ಮೂರ್ಖರ ಒಂದೆರಡು ಭವಿಷ್ಯಕ್ಕೆ. ಸೊ ಯಾರು ಏನೇ ಹೇಳಿದ್ರು ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದೆಲ್ಲವೂ ಕೂಡ ಇಲ್ಲ ಆಗತ್ತೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಎಷ್ಟೇ ದೊಡ್ಡ ಸಮಸ್ಯೆ ಆದ್ರೂ ಸಣ್ಣ ಪರಿಹಾರ ಇರುತ್ತೆ. ಎಷ್ಟೇ ಸಣ್ಣ ಪರಿಹಾರ ಇದ್ರೂ ಕೂಡ ದೊಡ್ಡದಾಗಿ ಅದು ಕೆಲವೆಲ್ಲ ಏನು ಅಲ್ಲಲ್ಲೇ ಕಟ್ ಆಗಿ ಕೇಳಿಸ್ತಾ ಇದೆ. ಕೆಲವೆಲ್ಲ ಅನ್ವಾಂಟೆಡ್ ಮೆಸೇಜಸ್ ನ ಡಿಲೀಟ್ ಮಾಡ್ಕೊಳ್ಳಿ. ಅದರಿಂದ ಕೂಡ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಇದೆ. ಯಾರು ಏನ್ ಹೇಳ್ತಿದ್ದಾರೆ, ಯಾವುದ್ರ ಬಗ್ಗೆ ಹೇಳ್ತಿದ್ದಾರೆ, ಏನೇನ್ ಐಡಿಯಾ ಕೊಡ್ತಿದ್ದಾರೆ, ಇದೆಲ್ಲಾನು ತಗೊಳ್ಳಿ. ಆದ್ರೆ ಭಗವಂತನ ಗೊತ್ತಿದೆ ಯಾರ ಐಡಿಯಾ ಹೇಗೆ ಎಲ್ಲಿ ಕ್ಲಿಕ್ ಆಗತ್ತೆ ಅಂತ. ಹಾಗಾಗಿ ಭಗವಂತನ ನಿರ್ಧಾರದ ಮುಂದೆ, ಭಗವಂತನ ರಕ್ಷಣೆಯ ಮುಂದೆ ಬೇರೆ ಯಾರ ರಕ್ಷಣೆಯ ಅಗತ್ಯವೂ ಇಲ್ಲ ಅನ್ನುವಂಥದ್ದು ಇದೆ. ಸೊ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಫೈನಾನ್ಷಿಯಲಿ ಸಕ್ಸಸ್ ಬರ್ತಾ ಇದೆ. ಮಹಾಲಕ್ಷ್ಮಿ ಅಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ, ನಿಮ್ಮ ಮನೆಗೆ ಬರ್ತಿದ್ದಾರೆ. ಈ ಗುರು ಪೌರ್ಣಿಮೆ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಳಿತನ್ನ ತಂದ್ಕೊಡ್ಲಿ ಅಂತ ಹಾರೈಸ್ತೀನಿ. ಜೊತೆಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಜೊತೆಗೆ ಯಾರೋ ಪೂಜ್ಯಾಯ ರಾಘವೇಂದ್ರಾಯ ಹೇಳ್ತಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನನ್ನೆಲ್ಲ ಗುರುಗಳ ಪಾದಾರವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮನನ ತಿಳಿಸ್ತೀನಿ. ಜೊತೆಗೆ ಈ ಗುರು ಪೌರ್ಣಿಮೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ
ಹೀಗೆ ಸದಾ ಕಾಲ ಇರ್ಲಿ ಅಂತ ಹಾರೈಸ್ತೀನಿ. ನಿಮ್ಮೆಲ್ಲ ಎಲ್ಲರ ಪಾದಾರವಿಂದಕ್ಕೆ ನನ್ನ ಆತ್ಮಪೂರ್ವಕ, ಗೌರವಪೂರ್ವಕ ನಮನಗಳು. ನಿಮ್ಮೆಲ್ಲರ ಒಳಿತಿಗಾಗಿ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದ್ರೆ ನನ್ನ ಒಳಿತಿಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಿದ್ದೀರಾ. ಅದಕ್ಕೆ ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ಕೇಳ್ಕೊಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.